ಆತ್ಮೀಯ ಸ್ನೇಹಿತರೆ, ಇಡೀ ಜಗತ್ತು ಇವತ್ತು ಭಯದ ವಾತಾವರಣದಲ್ಲಿದೆ. ಈ ಮಹಾಮಾರಿ ಇಡೀ ಜಗತ್ತಿಗೆ ಕಾಡ್ತಾ ಇದೆ. ಆದರೆ ಇವತ್ತು ಭಾರತ ದೇಶದ ಸುದೈವ 135 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಏನು ಅನಾಹುತಗಳು ಹೊರಗಾಗಿದಾವೋ ಅಂಥ ಅನಾಹುತಗಳು ಇದುವರೆಗೂ ಇಲ್ಲಿ ಸಂಭವಿಸಲಿಲ್ಲ. ಆದರೆ ಅದು ಸಂಭವಿಸ್ತಿಲ್ಲ ಅಂತ ಮಾತ್ರಕ್ಕೆ ನಾವು ಕೈ ಕಟ್ಟಿ ಕೂರಬಾರದು. ಏನು ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳು ಏನು ಕ್ರಮವನ್ನು ಪಾಲನೆ ಮಾಡಬೇಕು ಅಂಥೇಳಿ ನಮ್ಮ ಮೇಲೆ ಇವತ್ತಿನ ದಿವಸ ಒಂದು ಮನವಿಯನ್ನು ಮಾಡಿದಾರೋ, ನಾವೆಲ್ಲರೂ ಅದನ್ನು ಪರಿಪಾಲನೆ ಮಾಡಬೇಕಾಗತ್ತೆ. ಮೊನ್ನೆ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ಸಭೆ, ಶಾಸಕರ MLC MLAಗಳೆಲ್ಲರನ್ನು ಕರೆದಿದ್ದರು. ಆ ಸಭೆಯಲ್ಲಿ ನಾವು ಮುಖ್ಯಮಂತ್ರಿಯವರಿಗೆ ಹೃತ್ಪೂರ್ವಕವಾದಂಥ ಬೆಂಬಲ ಕೊಡೋದಷ್ಟೇ ಅಲ್ಲದೆ, ನೀವೇನು ತೀರ್ಮಾನ ತಗೋತೀರೋ ನಾವು ಅದಕ್ಕೆ ಕಟ್ಟಿಬದ್ಧ, ನಮಾಜಿಗಳು ನಿಲ್ಲಿಸಬೇಕು. ಅದೇ ರೀತಿ ನಾಳೆ 9ನೇ ತಾರೀಕು ಶಬ್ಬೆ ಬರಾತ್ ಅಂಥೇಳಿ ದೊಡ್ಡ ಹಬ್ಬ, ಅದು 10 ದಿವಸ ಆದಮೇಲೆ ರಂಜಾನ್ ಹಬ್ಬ ಬರುತ್ತೆ. ನಾವ್ಯಾರೂ ಮಸೀದಿ ಕಡೆ ಹೋಗೋದಿಲ್ಲ. ಮಸೀದಿಯಲ್ಲಿ 2 ಜನ 3 ಜನ ಮಾತ್ರ ಇರ್ತಾರೆ. ಬಾಕಿ ಎಲ್ಲ ನಮಾಜಿಗಳು ನಾವು ಮನೆಯಲ್ಲೇ ಮಾಡ್ಕೋತೀವಿ. ಮತ್ತು ನೀವು ಹಬ್ಬದ ದಿವಸನೂ ಕೂಡ ಮನೆಯಲ್ಲೇ ಹಬ್ಬವನ್ನು ಆಚರಣೆ ಮಾಡ್ಕೋತೀವಿ ಹೊರತು ನಾವು ಹೊರಗೆ ಹೋಗೋದಿಲ್ಲ. ಇದನ್ನು ನಾವು ಇವತ್ತಿನ ದಿವಸ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ತಾಲೂಕು ಮಟ್ಟ ಗ್ರಾಮ ಮಟ್ಟದ ತನಕ ತಿಳಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ನಾವು ಮಾಡಿದೆವು. ಆದರೆ ನನ್ನ ಮನಸ್ಸಿಗೆ ದೊಡ್ಡ ನೋವಾಗಿರೋದು ಎಲ್ಲಿ ಅಂತ ಹೇಳಿದ್ರೆ, ಈ ಕೊರೋನಾಗೆ ಅದು ಯಾವ ವಾಟ್ಸಪ್ಗಳು ಬರ್ತದವೋ, ಅದೇನು ಮೆಸೇಜ್ಗಳು ಮೊಬೈಲಲ್ಲಿ ಬರ್ತಾ ಇದಾವೋ, ಇದಕ್ಕೊಂದು ಜಾತಿ ಬಣ್ಣ ಕಟ್ತಕ್ಕಂಥ ಪ್ರಯತ್ನ ಏನಾಗಿದೆ ಮತ್ತು ಒಂದು ಜಾತಿಯಿಂದ ಇದು ಹರಡ್ತಾ ಇದೆ ಅನ್ನಕ್ಕಂಥ ಭಾವನೆ ಏನಿವತ್ತು ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಇದು ಹಳ್ಳಿಗಾಡಿನಲ್ಲಿ ಜನರ ಮನಸ್ಸಿನಲ್ಲಿ ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಇವತ್ತು ನಾನು ಮಾಧ್ಯಮದ ಸ್ನೇಹಿತರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ನಾಡು ಸಂತರ ನಾಡಿದು, ಬಸವಣ್ಣನ ನಾಡು, ಕನಕದಾಸನ ನಾಡು, ವಾಲ್ಮೀಕಿ ಪುರಂದರದಾಸರ ನಾಡು, ಸೂಫಿ ಸಂತರ ನಾಡು. ಇವನಾರವ ಎನಿಸಿದರಯ್ಯ, ಇವ ನಮ್ಮವ ಎನಿಸಯ್ಯ ಅಂತಕ್ಕಂಥ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಇವತ್ತು ಪರಸ್ಪರ ಒಬ್ಬರು ನೋಡಿ ಒಬ್ಬರು ಹೆದರುವಂಥ ಪರಿಸ್ಥಿತಿ ವಾತಾವರಣ ಸೃಷ್ಟಿ ಆಗಬಾರ್ದು. ಅನೇಕ ಕಡೆ ನನಗೆ ಮೆಸೇಜ್ಗಳು ಬಂದಿದ್ದಾವೆ. ಈ ಪದಾರ್ಥಗಳ ಹಂಚಕ್ಕೆ ಹೋದಾಗ ಇಂಥ ಜಾತಿಯವ್ರು ಹಂಚ್ತಾ ಇದ್ದಾರೆ ತಗೋಬೇಡಿ, ಇಂಥ ಜಾತಿಯವ್ರು ಹಂಚ್ತಾ ಇದ್ದಾರೆ ತಗೋಬೇಡಿ. ದಯವಿಟ್ಟು ನಾವು 6.5 ಕೋಟಿ ಜನ ಒಂದು ತಾಯಿಯ ಮಕ್ಕಳು ನಾವು. ಇವತ್ತಿನ ದಿವಸ ನಮ್ಮ ನಡೆ ಕಲ್ಯಾಣದ ಕಡೆ ಇರಬೇಕು. ನಾನು ಅಭಿನಂದಿಸ್ತೇನೆ ಮಾನ್ಯ ಮುಖ್ಯಮಂತ್ರಿ ಶ್ರೀಮಾನ್ ಯಡಿಯೂರಪ್ಪನವರಿಗೆ. ನಿನ್ನೆ ಒಂದು ಒಳ್ಳೆಯ ಸ್ಟೇಟ್ಮೆಂಟನ್ನು ಅವ್ರು ಮಾಡಿದ್ದಾರೆ. ಇದನ್ನು ಎಲ್ಲೋ ಒಂದು ಕಡೆ ಆಗಿದೆ ಅಂಥೇಳಿ ಇಡೀ ಸಮಾಜದ ಮೇಲೆ ಇದನ್ನು ಕೂರಿಸ್ತಕ್ಕಂಥ ಸರಿಯಲ್ಲ ಅಂಥೇಳಿ. ಆದ್ದರಿಂದ ಇವತ್ತು ನಾನು ಏನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡ್ತಾ ಇದ್ದಾವೋ, ಈ ಸುದ್ದಿಗಳನ್ನು ನಿಯಂತ್ರಿಸ್ತಕ್ಕಂಥದ್ದಕ್ಕೆ ಇವತ್ತು ಪೊಲೀಸ್ ಇಲಾಖೆಯವರು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಒಂದು 3-4 ಜನರ ಮೇಲೆ ಕೇಸ್ ಹಾಕಿದಾರ ಅಂಥೇಳಿ ಹೊರಗೆ ನ್ಯೂಸ್ ಬಂದರೆ ಇಂಥ ಸುಳ್ಳು ಸುದ್ದಿ ಹರಡುವಂಥದ್ದನ್ನು ನಿಲ್ಲುತ್ತೆ. ಮತ್ತು ಎಲ್ಲ ಮಟ್ಟದ ಗುರು ಹರಚರ ಮೂರ್ತಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಜಿಲ್ಲೆಯಲ್ಲಿ ಒಬ್ಬೊಬ್ಬರು ಸ್ವಾಮಿಗಳಿದ್ದಾರೆ. ಅವರು ಇವತ್ತಿನ ದಿವಸ ಸಕ್ರಿಯವಾಗಿ ಈ ಸಮಾಜವನ್ನು ಒಂದು ಕೂಡಿಸ್ತಕ್ಕಂಥದ್ದಕ್ಕೆ ಸ್ವಾಮಿಗಳ ಪಾತ್ರನೂ ಕೂಡ ಭಾರಿ ದೊಡ್ಡದಾಗಿದೆ ಇದರಲ್ಲಿ. ಇದನ್ನು ಅವರು ಕೂಡ ಇದನ್ನು ಹೊರಗೆ ಬಂದು ಮಾಡಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡಿ, ಈ ಸಂದರ್ಭದಲ್ಲಿ ನಾವು ಜಾತಿ ನೋಡಬಾರ್ದು, ಪಾರ್ಟಿ ನೋಡಬಾರ್ದು, ಪಕ್ಷ ನೋಡಬಾರ್ದು, ಭಾಷೆ ನೋಡಬಾರ್ದು. ಇದು ಎಲ್ಲ ಜಾತಿಯವರಿಗೂ ಈ ಕಾಯಿಲೆ ಬಂದಿದೆ, ಎಲ್ಲ ಭಾಷೆಯವರಿಗೆ. ಇಡೀ ಜಗತ್ತಿನಲ್ಲಿ ಇವತ್ತು ಬ್ರಿಟೇನಿನ ಪ್ರಧಾನಮಂತ್ರಿ ಇವತ್ತು ಸ್ಥಿತಿ ಚಿಂತಾಜನಕವಾಗಿದೆ. ಅಮೇರಿಕದಲ್ಲಿ ಸುಮಾರು 10-12 ಸಾವಿರ ಜನ ಸತ್ತಿದ್ದಾರೆ. ಇಟಲಿಯಲ್ಲಿ 10-12 ಸಾವಿರ ಜನ ಸತ್ತಿದ್ದಾರೆ. ಜಗತ್ತಿನಲ್ಲಿ ಎಲ್ಲೂ ಕೂಡ ಇದಕ್ಕೆ ಜಾತಿ ಬಣ್ಣ ಕಟ್ಟಕ್ಕೆ ಹೋಗಲಿಲ್ಲ. ಆದರೆ ಇಲ್ಲಿ ಮಾತ್ರ ಅದು ಯಾಕೋ ಏನೋ ದುರ್ದೈವ
ಮನಸ್ಸಿಗೆ ನನಗೆ ತುಂಬ ನೋವಾಗುತ್ತೆ. ಇದನ್ನು ಹೇಳೋದಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಾವೆಲ್ಲ ದಾಸೋಹದ ಕಾಳಲ್ಲಿ ಬೆಳೆದಿರ್ತಕ್ಕಂಥ ಜನ. ಇವತ್ತು ಕಾಯಕ ಮತ್ತು ದಾಸೋಹ ಕರ್ನಾಟಕದಲ್ಲಿ ಇವತ್ತು ಒಂದು ಸಂಸ್ಕೃತಿ, ಒಂದು ಪರಂಪರೆಯೂ ಇದೆ. ಕನಕದಾಸರು ಹೇಳ್ತಾರೆ, ಕುಲವೆಂದು ಬಡದಾಡಿಬಿಡಿ, ನಿಮ್ಮ ಕುಲದ ಮೇಲೆ ಏನಾದರೂ ಬಲ್ಲಿರ. ಅಂಥ ಒಂದು ನಾಡಿನಲ್ಲಿ ಇವತ್ತಿನ ದಿವಸ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೂ. ಯಾಕಂದರೆ ನೀವು ದೊಡ್ಡ ಶಕ್ತಿ. ನೀವೇನು ಹೇಳ್ತಿರೋ ಜನ ಅದನ್ನು ನಂಬುತ್ತಾರೆ. ದಯವಿಟ್ಟು ಅದನ್ನು ನೀವು ಈ ಅಪನಂಬಿಕೆಯನ್ನು ದೂರ ಮಾಡ್ತಕ್ಕಂಥದ್ದಕ್ಕೆ ತಾವು ಕೂಡ ಸಾಕಷ್ಟು ಪ್ರಯತ್ನ ಪಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ, ಕರ್ನಾಟಕದ ಮಾಧ್ಯಮಗಳು, ಅದರಲ್ಲೂ ಪೂರ ವಿಶೇಷವಾಗಿ ಕನ್ನಡದ ಮಾಧ್ಯಮಗಳು ಒಳ್ಳೆಯ ಕೆಲಸವನ್ನು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಮುಂದುವರಿಸಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡೋದ್ರ ಸಲುವಾಗಿ ಇವತ್ತಿನ ದಿವಸ, ಯಾಕಂದರೆ ತಮ್ಮನ್ನು ಕರೆಯುವಾಗೂ ಇಲ್ಲ, ದಿಗ್ಬಂಧನ ಇದೆ. ಹಗಲೆಲ್ಲ ನಾವು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬರೋದು ಇಲ್ಲ. ಆದ್ದರಿಂದ ಇವತ್ತು ಪಕ್ಷದ ಕಚೇರಿಯಲ್ಲೇ ಕೂಡ ಈಗಾಗಲೇ ಅಧ್ಯಕ್ಷರು ಕೂಡ ಮನವಿ ಮಾಡಿದ್ದಾರೆ ಅಂತ ಹೇಳಿದ್ರು. ಇವತ್ತು ನಾನು ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ. ಏನು ಮುಖ್ಯಮಂತ್ರಿಗಳು ನನ್ನ ಹೇಳಿದಾರೋ ಎಲ್ಲ SP ಗಳಿಗೂ ಮತ್ತು DC ಇವರಿಗೆ ಒಂದು ಸರ್ಕ್ಯುಲರ್ಗಳನ್ನು ಕಳಿಸಿ, ತಹಸೀಲ್ದಾರರು ಮತ್ತು ಸಂಬಂಧಪಟ್ಟ ಠಾಣೆಗಳ PSCಗಳನ್ನು ಅವ್ರ ಮೇಲೆ ಇದನ್ನು ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಇದನ್ನು ಕಾರ್ಯರೂಪಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಮಾಡಬೇಕು ಅನ್ನೋಕ್ಕಂಥದ್ದು ಒಂದು. ಎರಡನೇದು, ಈ 15ನೇ ತಾರೀಕು ಆದಮೇಲೆ ಇದು ಏನಾದರೂ ಮುಂದುವರೆದರೆ ಅನ್ನದ ಆಹಾಕಾರನೂ ಕೂಡ ಜಾಸ್ತಿ ಆಗುತ್ತೆ. ಇದು ಎಷ್ಟು ದಿವಸ ಇರುತ್ತೆ ಅನ್ನೋಕ್ಕಂಥದ್ದು ನಮಗಿನ್ನೂ ಗೊತ್ತಾಗ್ತಾ ಇಲ್ಲ. ಇದು 1 ತಿಂಗಳಿಗೆ ಮುಗಿಯುತ್ತೋ 2 ತಿಂಗಳಿಗೆ ಮುಗಿಯುತ್ತೋ. ಈ ಮಧ್ಯದಲ್ಲಿ ಏನಿದೆ ಅಂದರೆ 1 ತಿಂಗಳು ಹಂಚ್ಬೋದು. ಯಾಕಂದರೆ ಸರ್ಕಾರದ ಹತ್ರನೂ ದುಡ್ಡಿಲ್ಲ. ಈಗ ಅವು ತೀರ್ಮಾನ ಬೇಕಾದ್ರೆ ನಾವು ಅವ್ರಿಗೆ ಹೇಳ್ತೀವಿ, ನಮ್ಮ ಸಂಬಳ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ, MLAಗಳದ್ದು MP ಗಳದ್ದು, ಆದರೆ ನೌಕರರ ಸಂಬಳ ಕಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವರೆಲ್ಲ ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥವ್ರು, ಅವ್ರ ಸಂಬಳಕ್ಕೆ ಕೈ ಹಾಕಬೇಡಿ. ಅದರಲ್ಲಿ ವಿಶೇಷವಾಗಿ ಪೊಲೀಸ್ನವರು, ಆಸ್ಪತ್ರೆ ಸಿಬ್ಬಂದಿ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರಿಗೂ ಕೂಡ ಮನೆ ಮಕ್ಕಳು ತಾಪತ್ರೆ ಇರುತ್ತೆ. ಆದ್ದರಿಂದ ನಮ್ಮ ಸಂಬಳ ಬೇಕಾದ್ರೆ ವಾಲಂಟಿಯರಾಗಿ ನಾವು ಅದೇನು ಕಟ್ ಮಾಡ್ತಿರೋ ಮಾಡ್ಕೊಳ್ಳಿ, ನಾವು ಆಫರ್ ಕೊಡ್ತಾ ಇದ್ದೀವಿ. ಆದರೆ ಸರ್ಕಾರಿ ನೌಕರರ ಸಂಬಳವನ್ನು ಕಟ್ ಮಾಡ್ತಕ್ಕಂಥದ್ದಕ್ಕೆ ಹೋಗಬೇಡಿ. ಮತ್ತು ಕೇಂದ್ರ ಸರ್ಕಾರದ ಮೇಲೆ ಇವತ್ತು ನಾವು ಇನ್ನೂ ಹೆಚ್ಚಿನ ಒತ್ತಡ ಹಾಕಿ ನಮ್ಮದು ಏನು GST ದುಡ್ಡು ಬರಬೇಕಾಗಿದೆಯೋ ಅದನ್ನು ತಗೊಳ್ತಕ್ಕಂಥದ್ದು. ಮತ್ತು ನಮ್ಮ ಲೋಕಸಭಾ ಸದಸ್ಯರುಗಳು ಅವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ನೀವು ನಿಮ್ಮ MP ಫಂಡಲ್ಲಿ PM ಇದಕ್ಕೆ ಕೊಡೋ ಬದಲು ನಮ್ಮ ರಾಜ್ಯಕ್ಕೆ ಕೊಡಿ. ಅಲ್ಲಿ ಕೇಂದ್ರದ ಖಜಾನೆದು ಇದೆ, ಅವ್ರ ಹತ್ರ ದುಡ್ಡಿದೆ. ಆದರೆ ಇವತ್ತು ರಾಜ್ಯದಲ್ಲಿ ದುಡ್ಡಿನ ಕೊರತೆ ಇರೋದ್ರಿಂದ ನಿಮ್ಮ ಅಮೌಂಟನ್ನು ಕೂಡ ರಾಜ್ಯಕ್ಕೆ ಕೊಟ್ಟರೆ ಏನಿದೆ ಅಂತ ಹೇಳಿದ್ರೆ ಅನುಕೂಲ ಆಗುತ್ತೆ ಅನ್ನೋಕ್ಕಂಥ ಮಾತನ್ನು ತಮ್ಮ ಮುಖಾಂತರ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ. ಯಾಕೆಂದರೆ ಉದ್ದನೇ ಮಾತನಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ಸಂಕ್ಷಿಪ್ತವಾಗಿ ಕೈ ಮುಗಿದು ನನ್ನ 50 ವರ್ಷದ ರಾಜಕಾರಣದ ಜೀವನದಲ್ಲಿ ನಾನು ರಾಜ್ಯದ ಜನರಿಗೆ ಪಕ್ಷಕ್ಕಾಗಿ ಬೇಡಿದ್ದೇನೆ, ವ್ಯಕ್ತಿಗಳಿಗಾಗಿ ಬೇಡಿದ್ದೇನೆ. ಆದರೆ ಇವತ್ತು ಮಾನವ ಸಮಾಜಕ್ಕಾಗಿ ಬೇಡ್ತಾ ಇದ್ದೀನಿ. ಒಂದು ತಾಯಿಯ ಮಕ್ಕಳಂತೆ ಬಾಳೋಣ. ದಯವಿಟ್ಟು ಈ ಬಾಳಲ್ಲಿ ಒಂದು ಹಾಲಿನಲ್ಲಿ ವಿಷ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ದೇವರು ನೋಡ್ತಾ ಇದ್ದಾನೆ. ಅದು ಈಶ್ವರ ಆಗ್ಬೋದು, ರಾಮ ಆಗಿರ್ಬೋದು, ಅಲ್ಲ ಆಗಿರ್ಬೋದು. ಯಾರೇ ತಪ್ಪು ಮಾಡಿದ್ರು ಕೂಡ ಆ ದೇವರು ಶಿಕ್ಷೆ ಕೊಡ್ತಾನೆ ಅನ್ನೋಕ್ಕಂಥ ಭಯ ಇವತ್ತು ನಮ್ಮ ಮನಸ್ಸಿನಲ್ಲಿ ಇರಬೇಕಾದಂಥದ್ದು ಭಾರಿ ಅಗತ್ಯ. ದಯವೇ ಧರ್ಮದ ಮೂಲವಯ್ಯ. ಇವತ್ತು ದಯಬೇಕು ಸಕಲ ಪ್ರಾಣಿಗಳಲ್ಲಿ ಸಾರಿ ಹೇಳಿರ್ತಕ್ಕಂಥ ಈ ನಮ್ಮ ನಾಡಿನಲ್ಲಿ ಒಂದು ಜಾತಿಯವರ ಮೇಲೆ ಹಿಡಿಯೋದು, ಬಡಿಯೋದು, ಆಮೇಲೆ ಅವ್ರನ್ನ ನೋಡಿದ್ರೆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಅವಕಾಶ ಕೊಡೋದು ಬೇಡ ಅಂಥೇಳಿ ಯಾವುದೇ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲ ಸಂಘಟನೆಯವರಿಗೆ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿ ನಾನು ಪ್ರಾರ್ಥನೆ ಮಾಡ್ತೇನೆ. ದಯವಿಟ್ಟು ನಾವೆಲ್ಲರೂ ಒಂದು ತಾಯಿಯ ಮಕ್ಕಳಂತೆ ಬಾಳೋಣ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಈ ಕಾಯಿಲೆಯಿಂದ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಬಡ ದೇಶ ನಮ್ಮದು. ಇದೇನಾದರೂ ಹಬ್ಬಿಟ್ರೆ ನಮ್ಮ ಹತ್ರ ಆಸ್ಪತ್ರೆಗಳಿಲ್ಲ. ಅಮೇರಿಕಾ ಅಂತ ದೇಶ ಇವತ್ತು ಸೋತು ಬಿಟ್ಟಿದೆ. ಅದರಲ್ಲೂ ನಮ್ಮನ್ನು ಕಾಪಾಡಿದಾನೆ ಭಗವಂತ. ಅಂದರೆ ಧರ್ಮೋ ರಕ್ಷಿತ. ನಾವು ಧರ್ಮವನ್ನು ಕಾಪಾಡಿ ಮಾಡಿದ್ದೇವೆ. ಧರ್ಮ ಅಂದರೆ ಏನು? ದಯೆ, ಮಾನವೀಯತೆ. ಇದೇ ಒಂದು ದೊಡ್ಡ ಧರ್ಮ. ಅದು ನಮ್ಮನ್ನು ಕಾಪಾಡುತ್ತೆ ಅನ್ನಕ್ಕಂಥ ವಿಶ್ವಾಸದಿಂದ ನಿಮ್ಮ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೋತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.